ಅಲ್ಲಿ ಅವರಿಗೆ ನೀರಿನಲ್ಲಿ ಆಟ ಆಡ್ಲಿಕ್ಕೆ ಸಮಯ ಇದೆ, ಅಲ್ಲಿ ಬೀಚಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಇದೆ. ಆದರೆ ಮಣಿಪುರಕ್ಕೆ ಹೋಗ್ಲಿಕ್ಕೆ ಸಮಯ ಇಲ್ಲ ಪ್ರಧಾನಿಯವರಿಗೆ. ಅವರಿಗೆ ದೇಶದ ಒಳಗಡೆ ದೇಶದ ಹೊರಗಡೆ ಭಾರತವನ್ನ ಎಷ್ಟು ದಷ್ಟಪುಷ್ಟವಾಗಿ ಯೋಜನಾಬದ್ಧವಾಗಿ ಕಟ್ತಾ ಇದ್ದಾರೆ ಮೋದಿ ಅನ್ನೋದರ ಬಗ್ಗೆ ಅರ್ಥ ಆಗುವುದಿಲ್ಲ. ಆದರೆ ಜನಗಳು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ರು ಅಂತಂದ್ರೆ, ನಾವು ಗಲೀಜು, ಭಾರತೀಯರ ಗಲೀಜು ಅಂತ ಹೇಳಿದ್ದನ್ನ ಆಕ್ರೋಶಭರಿತರಾಗಿ ಅದನ್ನ ತೆಗೆದುಕೊಂಡು INS ವಿರಾಟನ್ನ ಟ್ಯಾಕ್ಸಿ ರೀತಿಯಲ್ಲಿ ಬಳಸಿದ್ರಿ. 1988ರಲ್ಲಿ ಪ್ರಧಾನಿಯಾಗಿದ್ದಂತ ರಾಜೀವ್ ಗಾಂಧಿ ಅವರು. ಇಡೀ ದೇಶ ಪ್ರಧಾನಿ ಮೋದಿಯವರ ಪರವಾಗಿ ನಿಂತಿದೆ. ಅವರಿಗೆ ಯಾರಾದರೂ ಒಂದು ಮಾತನ್ನ ಆಡಿದ್ರು ಕೂಡ ಈ ದೇಶ ಸಹಿಸುವುದಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಮ ಮಂದಿರದ ಈ ಉದ್ಘಾಟನೆಯ ಕ್ಷಣಗಣನೆಯ ಹೊತ್ತಿಗೆ ದಕ್ಷಿಣದಲ್ಲಿ BJPಯ ಪ್ರಾಬಲ್ಯವನ್ನು, ತಳಮಟ್ಟದಲ್ಲಿ ಅದನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಮೋದಿಯವರು ಕೈಗೊಂಡಿದ್ದಾರೆ. ಅದರ ಪರಿಣಾಮ ನೀವು ಗಮನಿಸಿದ್ದೀರಿ. ತಮಿಳುನಾಡಿನಲ್ಲಿ ಚೆನ್ನೈ ಏರ್ಪೋರ್ಟನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಅಲ್ಲಿ ಉದ್ದೇಶಿಸಿ ಮಾತಾಡಿದರು. ಅದರ ಜೊತೆಗೆ ತ್ರಿಶೂರ್ನಲ್ಲಿ ನಡೆದಂಥ ಒಂದು ಮಹಿಳಾ ಸಮಾವೇಶ, ಸಾಗರೋಪಾದಿಯಲ್ಲಿ ಹರಿದು ಬಂದಂಥ ಕೇರಳದ ಮಹಿಳೆಯರನ್ನು ಉದ್ದೇಶಿಸಿ ಅಲ್ಲಿ ಕೂಡ ಪ್ರಧಾನಿಯವರು ಅತ್ಯಂತ ಅದ್ಭುತವಾದಂಥ ಮಾತುಗಳನ್ನು ಆಡಿದರು. ಒಂದು ರೀತಿಯಲ್ಲಿ 24ರ ಚುನಾವಣೆಗೆ ವಿದ್ಯುಕ್ತವಾದಂಥ ಪ್ರಚಾರ ಭಾಷಣ ಆರಂಭ ಆಗಿದೆ ಅಂತಲೂ ಭಾವಿಸ್ಬೋದು. ಈ ಸಂದರ್ಭದಲ್ಲಿ ಅವರು ಒಂದು ಅಂತಾರಾಷ್ಟ್ರೀಯ ಮಟ್ಟದ, ಅದರಲ್ಲೂ ಭಾರತಕ್ಕೆ ಒಂದು ರೀತಿಯಲ್ಲಿ ಮಗ್ಗುಲು ಮುಳ್ಳಾಗಿ ಶ್ರೀಲಂಕಾವನ್ನು ಬಳಸ್ಕೊಳ್ಳುವ ಮೂಲಕ, ಪಾಕಿಸ್ತಾನವನ್ನು ಬಳಸ್ಕೊಳ್ಳುವ ಮೂಲಕ, ಹಿಮಾಲಯದ ರೇಂಜ್ಗಳನ್ನು ಬಳಸ್ಕೊಳ್ಳುವ ಮೂಲಕ, ಟಿಬೇಟನ್ನು ಒಳಗಾಕ್ಕೊಂಡು ನಮ್ಮ ಮೇಲೆ ಮುಗಿಬೀಳಲಿಕ್ಕೆ ಹೊರಟಂಥ ಚಾರಿತ್ರಿಕವಾದಂಥ ಘಟನೆಯನ್ನು ನೆನಪಿಸಿಕೊಳ್ಳುವುದಾದರೆ ಆ ಮೂಲಕ, ಅದರ ಜೊತೆಗೆ ಯಾವಾಗ ತನ್ನ ಹಡಗುಗಳನ್ನು ಲಂಗರು ಹಾಕಿ ಅಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಶ್ರೀಲಂಕಾ ತಗಾದೆಯನ್ನು ತೆಗೆತೋ, ಅನುಮತಿಯನ್ನು ನಿರಾಕರಿಸಿತೋ, ಅವತ್ತಿನಿಂದ ಮಾಲ್ದೀವ್ಸನ್ನು ಇಟ್ಕೊಂಡು ಭಾರತವನ್ನು ಹಣಿಯಲಿಕ್ಕೆ ಹೊರಟಂಥ ಒಂದು ತಂತ್ರ ಬಹಳ ಮುಖ್ಯವಾಗಿ ನಮಗೆ ಕಾಣ್ತಾ ಇತ್ತು. ನೋಡಿ, ಒಬ್ಬ ಚಾಣಾಕ್ಷ ನಾಯಕ, ಒಂದು ಬೃಹತ್ ದೇಶದ ಪ್ರಧಾನಿ ತನ್ನ ಮೌನದ ಮೂಲಕ, ಒಂದು ಚಿತ್ರದ ಮೂಲಕ, ಒಂದು ಭೇಟಿಯ ಮೂಲಕ ಏನನ್ನೆಲ್ಲ ಪ್ರತಿಕ್ರಿಯಾತ್ಮಕವಾಗಿ ದೇಶದ ಒಳಗೂ ದೇಶದ ಹೊರಗೂ ಅದನ್ನು ಧ್ವನಿಸಬಹುದು ಅನ್ನೋದಕ್ಕೆ ಪ್ರಧಾನಿ ಮೋದಿಯವರ ಲಕ್ಷದ್ವೀಪದ ಒಂದು ಭೇಟಿ ಸಾಕ್ಷ್ಯವನ್ನು ನುಡಿದಿದೆ. ಪ್ರಧಾನಿ ಮೋದಿಯವರು ಕೇರಳ ಮತ್ತು ಕೊಚ್ಚಿಗೆ ಭೇಟಿ ಕೊಡುವಂಥ ಹೊತ್ತಿನಲ್ಲಿ, ಕೇರಳಕ್ಕೆ ಮತ್ತು ತಮಿಳುನಾಡಿಗೆ ಭೇಟಿ ಕೊಡುವ ಹೊತ್ತಿನಲ್ಲಿ ಅವರು ಲಕ್ಷದ್ವೀಪಕ್ಕೆ ಹೋಗಿ ಒಂದು ದಿನ ಅಲ್ಲಿ ನಿಂತು ಆಮೇಲೆ ಪ್ರಯಾಣವನ್ನು ಮುಂದುವರಿಸಿದರು. ಆವಾಗ ಅವರು ಬೀಚಿನಲ್ಲಿ ಒಂದು ಕುರ್ಚಿಯನ್ನು ಹಾಕ್ಕೊಂಡು ಕೂತಂಥ ಒಂದು ಸುಂದರವಾದಂಥ ಫೋಟೋ ಎಕ್ಸ್ನಲ್ಲಿ ಪ್ರಕಟ ಆಯಿತು. ಅದರ ಜೊತೆಗೆ ಅವರೊಂದು ಕಮೆಂಟ್ ಕೂಡ ಹಾಕಿದರು, ಲಕ್ಷದ್ವೀಪ ಎಷ್ಟು ಚಂದವಾಗಿದೆ, ಸುಂದರವಾಗಿದೆ, ನಮ್ಮ ದೇಶಿಕರು ಇದನ್ನು ಹೆಚ್ಚೆಚ್ಚು ಬಳಸ್ಕೋಬಹುದು ಅನ್ನುವಂಥ ಒಂದು ಕಮೆಂಟನ್ನು ಹಾಕಿದರು. ಆಮೇಲೆ ಅವರು ಲೈಫ್ ಜಾಕೆಟನ್ನೆಲ್ಲ ಹಾಕ್ಕೊಂಡು ಒಂದು ಸ್ಕೂಬಾ ಡೈವಿಂಗ್ ಮಾಡುವಂಥ ಸಮುದ್ರದ ನೀರಿನಲ್ಲಿ ಅವರು ಒಂದಿಷ್ಟು ಹೊತ್ತು ಕಳೆದದ್ದನ್ನು, ಆ ಫೋಟೋಗಳು ಪಬ್ಲಿಷ್ ಆದವು. ಅದಕ್ಕೂ ಅವರು ಒಂದು ಕಮೆಂಟನ್ನು ಹಾಕಿ, ನಮ್ಮ ದೇಶ ಎಷ್ಟು ಸುಂದರವಾಗಿದೆ ಮತ್ತು ಲಕ್ಷದ್ವೀಪ ಎಂಥ ಅನರ್ಘ್ಯವಾದಂಥ ಒಂದು ಪ್ರವಾಸೋದ್ಯಮದ ನಿಧಿ ಅನ್ನುವ ರೀತಿಯಲ್ಲಿ ಅದ ಕಮೆಂಟನ್ನು ಹಾಕಿದರು. ಆವಾಗ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಂದ ಹಿಡಿದು, ಅಮಿತ್ ಶಾನಿಂದ ಹಿಡಿದು ಈ ದೇಶದ ಸೆಲೆಬ್ರಿಟಿಗಳು, ಸಾಮಾನ್ಯರು ಎಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಮರು ಟ್ವೀಟನ್ನು ಮಾಡಿದರು. ಅಷ್ಟೇ ಅಲ್ಲ, ಲಕ್ಷದ್ವೀಪದ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಟ್ರೆಂಡ್ ಕ್ರಿಯೇಟನ್ನು ಮಾಡಿದರು. ಲಕ್ಷದ್ವೀಪದ ಬಗ್ಗೆ ಪ್ರವಾಸೋದ್ಯಮ, ಲಕ್ಷದ್ವೀಪಕ್ಕೆ ಭೇಟಿ ಕೊಡುವ ಬಗ್ಗೆ, ಲಕ್ಷದ್ವೀಪದ ಸುಂದರವಾದಂಥ ಚಿತ್ರಗಳು ಇವೆಲ್ಲವೂ ಒಂದು ಟ್ರೆಂಡ್ ಆದವು. ಇದನ್ನು ಗಮನಿಸಿದಂಥ ಮಾಲ್ದೀವ್ಸಿನ ಈಚೆಗೆ ಅಧಿಕಾರಕ್ಕೆ ಬಂದಂಥ ಮೊಯಿಜು ಸರ್ಕಾರದ ಇಬ್ಬರು ಸಚಿವರು, ಒಬ್ಬರು ಮೋರಿಯಂ ಶಿಬಾನಾ, ಇನ್ನೊಬ್ಬರು ಜಯೀದ್
ರಮೀಜ್ ಅಂತ. ಇವರಿಬ್ಬರು ಬಹಳ ಕೆಟ್ಟದಾಗಿ ಟ್ವೀಟ್ ಮಾಡಿದ್ರು. ಕಾರಣ ಏನು ಅಂತಂದರೆ, ಮೋದಿಯವರು ಎಲ್ಲಿಯೂ ಮಾಲ್ದೀವ್ಸನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ದೇಶದ, ನಮ್ಮ ದ್ವೀಪದ ಅನರ್ಘ್ಯತೆಯನ್ನು, ಸೌಂದರ್ಯವನ್ನು ಅವರು ಜಗತ್ತಿನ ಎದುರು ಅಥವಾ ದೇಶದ ಎದುರು ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದಷ್ಟಕ್ಕೆ ನಮ್ಮ ದೇಶದಲ್ಲಿ ಒಂದು ಹುಯಿಲೆ ಎದ್ದಿತ್ತಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯವರ ಆ ಫೋಟೋವನ್ನು ಇಟ್ಕೊಂಡು ನಮ್ಮ ದೇಶದ ಎಲ್ಲ ದ್ವೀಪಗಳನ್ನು ನಾವು ಸಂದರ್ಶನ ಮಾಡಬೇಕು, ಎಲ್ಲ ದ್ವೀಪಗಳನ್ನು ನಾವು ಎಕ್ಸಿಬಿಷನ್ ಮಾಡಬೇಕು, ಪ್ರವಾಸೋದ್ಯಮಕ್ಕೆ ಬಳಸ್ಕೋಬೇಕು, ಈ ಥರದ ಎಲ್ಲ ಒಂದು ಟ್ರೆಂಡನ್ನು ಏನು ಜನಸಾಮಾನ್ಯರು ಕಟ್ಟಿದ್ರಲ್ಲ, ಮಾಲ್ದೀವ್ಸ್ಗೆ ಯಾಕೆ ಹೋಗಬೇಕು, ಲಕ್ಷದ್ವೀಪ ಇದೆಯಲ್ಲ, ಈ ಥರದ್ದೆಲ್ಲ ಕಮೆಂಟ್ ಬಂದದನ್ನು ನೋಡಿ ಅವರಿಗೆ ಬಹುಶಃ ಇಡೀದಾದಂಥ ಮೂಲವ್ಯಾಧಿ ಆರಂಭ ಆಗಿರಬೇಕು, ಹೊಟ್ಟೆಯಲ್ಲಿ ಉರಿ ಆರಂಭ ಆಗಿರಬೇಕು. ಯಾಕೆಂತಂದರೆ ಚೀನಾದ ದತ್ತುಪುತ್ರನಂತೆ, ಚೀನಾದ ಒಂದು ರೀತಿಯ ಏನು ಈ ಕೂಲಿಗಳ ಹಾಗೆ, ಚೀನಾದ ಏಜೆಂಟ್ಗಳ ಹಾಗೆ ಅವರು ವರ್ತಿಸ್ತಾ ಇದ್ದರು ಈ ಮಾಲ್ದೀವ್ಸ್. ಅದರಲ್ಲೂ ಈ ಮೊಯಿಜು ಬಂದ ನಂತರ ಅಂತೂ ಅವರು ಭಾರತದ ವಿರುದ್ಧವಾಗಿ ಬಹಳಷ್ಟು ಚಟುವಟಿಕೆಗಳನ್ನು ಮಾಡಿದರು, ಚೀನಾದ ಪರವಾಗಿ ಬಹಳಷ್ಟು ತುತ್ತೂರಿಯನ್ನು ಊದಿದರು. ಇದರಿಂದ ಇವರಿಬ್ಬರು ಸಚಿವರು ಹೇಳ್ತಾರೆ, ಆ ಮೊರಿಯಂ ಶಿಬಾನಾ ಅಂತೂ ಪ್ರಧಾನಿ ಟ್ವೀಟ್ಗೆ ಕಮೆಂಟ್ ಮಾಡ್ತಾ, ಏಯ್ ಜೋಕರ್ ನೀನು, ಏಕವಚನದಲ್ಲಿ, ಏಯ್ ಜೋಕರ್ ನೀನು, ಇಸ್ರೇಲಿನ ಕೈಗೊಂಬೆ ನೀನು, ಲೈಫ್ ಜಾಕೆಟ್ ಹಾಕ್ಕೊಂಡು ಈಜ್ತಾ ಇದ್ದಿ ಅನ್ನುವಂಥ ಒಂದು ಕಮೆಂಟನ್ನು ಮಾಡಿದರು. ಅದರ ಜೊತೆ ಸಯ್ಯದ್ ರಮೀಜ್ ಅವರು ಮೋದಿ ಲಕ್ಷದ್ವೀಪಕ್ಕೆ ಹೋದದ್ದ ಈ ಫೋಟೋವನ್ನು ನೋಡಿ, ಲಕ್ಷದ್ವೀಪದಲ್ಲಿ ಏನಿದೆ, ಲಕ್ಷದ್ವೀಪದಲ್ಲಿ ಯಾವ ಫೆಸಿಲಿಟೀಸ್ ಇದೆ, ಆಮೇಲೆ ಲಕ್ಷದ್ವೀಪ ಎಲ್ಲಿ, ಮಾಲ್ದೀವ್ಸ್ ಎಲ್ಲಿ, ಮಾಲ್ದೀವ್ಸಿನ ಇಡೀ ಸೌಂದರ್ಯ ಎಲ್ಲಿ, ಲಕ್ಷದ್ವೀಪದ ಸೌಂದರ್ಯ ಎಲ್ಲಿ, ಲಕ್ಷದ್ವೀಪದ ಅಥವಾ ಭಾರತೀಯರ ಯಾವುದೇ ರೆಸಾರ್ಟ್ಗಳು, ಹೋಟೆಲ್ಗಳು ಎಲ್ಲವೂ ಗಬ್ಬೆದ್ದು ನಾರ್ತವೆ, ವಾಸನೆ, ಗಲೀಜು, ಭಾರತೀಯರು ಒಂದು ರೀತಿಯ ಗಲೀಜು, ಹೇಸಿಗೆ ಅನ್ನುವ ರೀತಿಯಲ್ಲಿ ಗಬ್ಬು ವಾಸನೆ, ಭಾರತೀಯ ರೂಮ್ಗಳು ಗಲೀಜು ಅನ್ನುವಂಥ ರೀತಿಯಲ್ಲಿ ಅವರು ಟ್ವೀಟನ್ನು ಮಾಡಿದ್ರು. ಯಾವಾಗ ಇವರ ಇಬ್ಬರ ಟ್ವೀಟ್ ಬಂತೋ ಆವಾಗ ಭಾರತದಲ್ಲಿ ಬೆಂಕಿ ಹತ್ಕೊಳ್ತು. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಈಗ ಅದರ ಎಲ್ಲ ಪ್ರೂಫ್ಗಳನ್ನೇ ನಿಮಗೆ ತೋರಿಸ್ತೇವೆ. ಬೈಕಾಟ್ ಮಾಲ್ದೀವ್ಸ್, ಸಾರಿ ಮಾಲ್ದೀವ್ಸ್ ಅಂಥೇಳಿ ತಮ್ಮ ಜನ್ಮದಿನವನ್ನು, ತಮ್ಮ ವಾರ್ಷಿಕೋತ್ಸವವನ್ನು ಎಲ್ಲ ಆಚರಿಸ್ಕೋಬೇಕು ಅಂತೇಳಿ ಎಲ್ಲರೂ ಬುಕ್ ಮಾಡಿದಂಥ ಬಹಳಷ್ಟು ಜನ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದರು. ಆಮೇಲೆ ಈ ಇಬ್ಬರೂ ಸಚಿವರಿಗೆ ತೀವ್ರವಾದಂಥ ವಾಗ್ದಾಳಿಯನ್ನು ಮಾಡಿದರು. ಅದರ ಜೊತೆಗೆ ಸರ್ಕಾರ ಕೂಡ ಇದೊಂದು ದುರಾದೃಷ್ಟಕರ ಹೇಳಿಕೆ ಅಂತ ಅಷ್ಟೇ ಹಾಕಿತು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಜನಗಳು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ರು ಅಂತಂದರೆ, ನಾವು ಗಲೀಜು, ಭಾರತೀಯರ ಗಲೀಜು ಅಂತ ಹೇಳಿದ್ದನ್ನು ಆಕ್ರೋಶಭರಿತರಾಗಿ ಅದನ್ನು ತೆಗೆದುಕೊಂಡ್ರು, ಟ್ವೀಟ್ ಮಾಡಿದರು. ಆ ಎಲ್ಲ ಬೆಳವಣಿಗೆಗೆ ಹೆದರಿ ಮೊಯಿಜು ಅವರು ಇದು ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಅಂದರು. ಅದರ ಜೊತೆಗೆ ಅಲ್ಲಿ ಇವರು ಯಾರು ಟ್ವೀಟ್ ಮಾಡಿದರೋ ಆ ಎರಡೂ ಸಚಿವರು ಆ ಟ್ವೀಟನ್ನು ವಾಪಸ್ ತಗೊಂಡ್ರು. ಇಂಥ ಒಂದು ಬೆಳವಣಿಗೆ ಈಗ ನಡೆದದ್ರ ಹಿನ್ನೆಲೆಯಲ್ಲಿ ಈ ಕೊಳಕು ಭಾರತೀಯರು ಅಥವಾ ಇತ್ಯಾದಿಗೆ ರಿಯಾಕ್ಟ್ ಮಾಡಿದಂಥ ರೀತಿಯನ್ನು ಗಮನಿಸಿದಾಗ ನಾನು 2-3 ರೀತಿಯಲ್ಲಿ ಇದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇಡೀ ವಿಶ್ವದ ಗಮನವನ್ನು ಸೆಳೆದಂಥ ಈ ಟ್ವೀಟ್ ವಾರ್, ಆಮೇಲೆ ಭಾರತೀಯರು ತಮ್ಮ ಸ್ವಾಭಿಮಾನಕ್ಕೆ, ತಮ್ಮ ಬದುಕಿನ ಶೈಲಿಗೆ ಎಲ್ಲಾದರೂ ಕುತ್ತು ಬರುವಂಥ ಹೇಳಿಕೆಯನ್ನು ಯಾರಾದರೂ ಕೊಟ್ಟರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಗಲ್ಲಾಗಿ ನಿಂತಿತು. ಅದರ ಜೊತೆಗೆ ಒಬ್ಬ ಪ್ರಧಾನಿಯ ಚಾಣಾಕ್ಷತೆ, ಅಂತಾರಾಷ್ಟ್ರೀಯ ಮಟ್ಟದ ಗಡಿ ಭದ್ರತಾ ವ್ಯವಸ್ಥೆಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ್ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ಬೋದು ಅನ್ನೋದಕ್ಕೆ ಕೇವಲ ಲಕ್ಷದ್ವೀಪದ ಒಂದು ಫೋಟೋ, ಅವರ ಒಂದು ಬೀಚಿನ ತಿರುಗಾಟ, ಅಲ್ಲಿ ನೀರಿನಲ್ಲಿ ಅವರು ಒಂದಿಷ್ಟು ಕಾಲ ಕಳೆದಂಥದ್ದು, ಆ ಫೋಟೋ ಮತ್ತು ಅದರ ಸೌಂದರ್ಯದ ಬಗ್ಗೆ ಮಾಡಿದಂಥ ಒಂದು ಕಮೆಂಟು ಇವತ್ತು ಒಂದು ದೇಶದ ಅಸ್ತಿತ್ವವನ್ನೇ ನಡಗಿಸುವ ಮಟ್ಟಕ್ಕೆ ಬಂದು ನಿಂತಿದೆ. ಆದರೆ ದೌರ್ಭಾಗ್ಯ ಅಂತಂದರೆ ಇದನ್ನು ಯಾವುದನ್ನು ಕಾಂಗ್ರೆಸ್ಸು ಗಮನಿಸ್ತಾ ಇಲ್ಲ. ಕಾಂಗ್ರೆಸ್ ಗಮನಿಸೋದು ಒಂದೇ, ಅಲ್ಲಿ ಅವರಿಗೆ ನೀರಿನಲ್ಲಿ ಆಟ ಆಡಲಿಕ್ಕೆ ಸಮಯ ಇದೆ, ಅಲ್ಲಿ ಬೀಚಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಇದೆ, ಆದರೆ ಮಣಿಪುರಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ ಪ್ರಧಾನಿಯವರಿಗೆ. ಇಂಥ ಒಂದು ದರಿದ್ರ ಕಮೆಂಟ್ಸನ್ನು, ಇಂಥ ಒಂದು ಸೀಮಿತವಾದ ಚೌಕಟ್ಟಿನಲ್ಲಿ
ಪ್ರಧಾನಿಯವರ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ಗಮನಿಸುವಂಥ ವಾಚಾಳಿತನ, ದೇಶದ ಭವಿಷ್ಯದ ಬಗ್ಗಾಗಲಿ ದೇಶದ ಗಡಿಯ ಬಗ್ಗಾಗಲಿ ಯಾವುದೇ ಸೂಕ್ಷ್ಮತೆಯನ್ನು ಹೊಂದಿಲ್ಲ ಕಾಂಗ್ರೆಸ್ಸು ಅನ್ನೋದಕ್ಕೆ ಇದು ಶುದ್ಧ ಸಾಕ್ಷಿ. ನೋಡಿ, ಮೋದಿಯವರು ಮಾಡದಂಥ ಕೆಲಸ ಎಷ್ಟು ಬಹುಮುಖಿಯಾದಂಥ ಪ್ರತಿಕ್ರಿಯೆಯನ್ನು ಹೊಂದದೆ ಅಂತಂದರೆ, ಮಾಲ್ದೀವ್ಸ್ ಈಗ ಚೈನಾಕ್ಕೆ ಒಂದು ಅಡಗುದಾಣ, ತಂಗುದಾಣ, ಬಳಕೆಯ ತಾಣ. ಯಾವಾಗ ಶ್ರೀಲಂಕಾ ನಿರಾಕರಿಸಿತೋ ಜಲಮಾರ್ಗವನ್ನು, ಹಡಗುವ ಅಲ್ಲಿ ಒಂದು ನಿಲ್ಲುವಿಕೆಯನ್ನು, ಆವಾಗ ಅವರಿಗೆ ಭಾರತವನ್ನು ಒಂದು ಕುತ್ತಿಗೆ ಪಟ್ಟಿ ಹಿಡಿಬೇಕು, ಭಾರತಕ್ಕೆ ಕಿರುಕುಳ ಕೊಡಬೇಕು ಅಂತಂದರೆ ಮಾಲ್ದೀವ್ಸೇ ಇರುವಂಥ ದಾರಿ. ಆದ್ದರಿಂದ ಮಾಲ್ದೀವ್ಸನ್ನು ತನ್ನ ಊಳಿಗದ ಆಳಿನ ರೀತಿಯಲ್ಲಿ ಅಲ್ಲಿ ಬಳಸ್ಕೊಂಡು ಮಾಲ್ದೀವ್ಸನ್ನು ಕೈಗೊಂಬೆಯಾಗಿಸಿಕೊಂಡು ಭಾರತದ ಮೇಲೆ ಎರಗುವ, ಭಾರತಕ್ಕೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ದೌರ್ಭಾಗ್ಯ ಅಂತಂದರೆ ಮಾಲ್ದೀವ್ಸು ಮರೆಬಾರ್ದಿತ್ತು. ಮಾಲ್ದೀವ್ಸನ್ನು ಹುಡುಕಿ, ಮಾಲ್ದೀವ್ಸನ್ನು ರೆಕಗ್ನಿಷನ್ ಮಾಡಿ, ಅದರ 28% GDPಗೆ ಪ್ರವಾಸೋದ್ಯಮವೇ 90%, ಅದರಲ್ಲಿ 50%ಗಿಂತ ಹೆಚ್ಚು ಭಾರತೀಯ ಮೂಲದ ಪ್ರವಾಸಿಗರು ಹೋಗ್ತಾರೆ. ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತೀಯ ಚಿತ್ರರಂಗ ಅಲ್ಲಿ ಶೂಟ್ ಮಾಡ್ತದೆ, ಅಲ್ಲಿ ಎಲ್ಲ ಹಾಡುಗಳನ್ನು ಚಿತ್ರೀಕರಿಸ್ತದೆ. ಆಮೇಲೆ ನಮ್ಮಲ್ಲಿಯ ಸೆಲೆಬ್ರಿಟಿಗಳು ಎಲ್ಲರೂ ಅಲ್ಲಿ ಬರ್ತ್ಡೇ ಇತ್ಯಾದಿ ಮಾಡಲಿಕ್ಕೆ ಹೋಗ್ತಾಯಿದ್ರು. ಇವೆಲ್ಲವನ್ನು ಗಮನಿಸಬೇಕಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಮಾಲ್ದೀವ್ಸು ಅದನ್ನು ಗಮನಿಸಿಲ್ಲ. ಮತ್ತು ಈ ಬುದ್ಧಿಗೇಡಿ ಇಬ್ಬರು ಸಚಿವರಿದ್ದಾರಲ್ಲ, ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಏನು, ಭಾರತಕ್ಕೆ ಮಾಲ್ದೀವ್ಸ್ಗೆ ಇರುವಂಥ ಒಳ ಸಂಬಂಧ ಏನು, ಭಾರತ ಏನೇನನ್ನು ಮಾಲ್ದೀವ್ಸ್ಗೆ ಕೊಟ್ಟಿದೆ ಕೊಡುಗೆಯಾಗಿ, ಅದು ಯಾವುದರ ಪರಿವೆಯೂ ಇಲ್ಲದೇ ಕೇವಲ ಒಂದು ಟ್ವೀಟ್ ಇದೆ, ಟ್ವೀಟ್ ಮಾಡಿಬಿಡ್ಬೋದು, ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಭರ್ಜರಿ ಏನು ಬೇಕಾದರೂ ಹಾಕ್ಬಿಡ್ಬೋದು ಅನ್ನುವಂಥ ಒಬ್ಬ ವಿಶ್ವನಾಯಕನ ಬಗ್ಗೆ ಏಕವಚನದಲ್ಲಿ ಜೋಕರ್ ಅನ್ನುವ ರೀತಿ, ಇಸ್ರೇಲ್ನ ಏಜೆಂಟ್ ಅನ್ನುವ ರೀತಿ ಪ್ರತಿಕ್ರಿಯಿಸಿದ್ದಕ್ಕೆ ಇವತ್ತು ವಿಶ್ವವ್ಯಾಪಿ ಖಂಡನೆಯನ್ನು ಮತ್ತು ಬಹಿಷ್ಕಾರವನ್ನು ಮಾಲ್ದೀವ್ಸು ಅನುಭವಿಸ್ತಾ ಇದೆ. ಆದರೆ ಮಾಲ್ದೀವ್ಸಿಗೆ ನೋಡಿ, ಅವರು ನಮ್ಮಲ್ಲಿ ಇಷ್ಟೆಲ್ಲ ಇವರು ಮಾತಾಡ್ತಾರೆ, ಈ ಮಾಲ್ದೀವ್ಸಿಗೆ ನಮ್ಮಲ್ಲಿ ಕೊಟ್ಟ ಕೊಡುಗೆಯನ್ನು ನೀವು ಗಮನಿಸಿದರೆ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅದನ್ನು ನೀವು ಯಾವತ್ತೂ ನಿರಾಕರಿಸಲಿಕ್ಕೆ ಮಾಲ್ದೀವ್ಸಿಗೆ ಸಾಧ್ಯ ಇಲ್ಲ. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಆ ಕುಡಿಯುವ ನೀರಿನ ಸಮಸ್ಯೆಗೆ ಪ್ಲ್ಯಾಂಟನ್ನು ಹಾಕಿ ಅದಕ್ಕೆ ವಿಶೇಷವಾದಂಥ 5-6 ಪ್ಲೇನ್ಗಳಲ್ಲಿ ತುಂಬಿಸಿ ನೀರನ್ನು ಕಳಿಸಿ ಅವರ ನೀರಿನ ದಾಹವನ್ನು ಈಡೇರಿಸಿದ್ದು ಭಾರತ. ಅಲ್ಲಿ ನೈಸರ್ಗಿಕ ಆಪತ್ತು ಆದಾಗ ಅಲ್ಲಿ $1,000 ಮಿಲಿಯನ್ ಭಾರತ ಅವರಿಗೆ ಪರಿಹಾರ ಧನವಾಗಿ ಕೊಟ್ಟಿದೆ. ಇಂಥ ಕೊಡುಗೆಗಳನ್ನು ಬಹಳಷ್ಟು ಭಾರತ ಮಾಡ್ತಾ ಬಂದಿದೆ. ಆದರೆ ಭಾರತ ಅದನ್ನು ಮಾಡಿದ್ದನ್ನು ಅವರು ಕೋವಿಡ್ ವ್ಯಾಕ್ಸಿನನ್ನು ಇಡೀ ಅವರ ದೇಶಕ್ಕೆ ಫ್ರೀಯಾಗಿ ಕೊಟ್ಟದ್ದು ಭಾರತ. ಇಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಥಿಕ ಸಹಕಾರದ $500 ಮಿಲಿಯನ್ ಕನೆಕ್ಟಿವಿಟಿ ಪ್ರಾಜೆಕ್ಟನ್ನು ಭಾರತ ಕೊಡುಗೆಯಾಗಿ ಕೊಟ್ಟಿದೆ. ಇಷ್ಟಾಗಿಯೂ ಕೂಡ ಈ ಮೊಯಿಜೋ ಅವರ ಸರ್ಕಾರ ಭಾರತದ ವಿರುದ್ಧವಾಗಿ ಮಾತಾಡ್ತಾ ಇದೆ, ಚೈನಾದ ಏಜೆಂಟ್ರಾಗಿ ವರ್ತಿಸ್ತಾ ಇದೆ. ಇದಕ್ಕೆ ಒಂದು ಏನಾದರೂ ಮಾಡಬೇಕಲ್ಲ ಅಂತ ಹೊರಟಾಗ ಪ್ರಾಯಶಃ ನನಗನ್ನಿಸಿದ್ದು ಮೋದಿಯವರು ಈ ವಿಸಿಟನ್ನು ಬಹಳ ಅರ್ಥಪೂರ್ಣವಾಗಿ ಬಳಸ್ಕೊಂಡ್ರು. ಮತ್ತು ಸುಮ್ಮನೆ ಅವರು ಲಕ್ಷದ್ವೀಪಕ್ಕೆ ಹೋಗಲಿಲ್ಲ. ಲಕ್ಷದ್ವೀಪವನ್ನು ಇಡೀದಾಗಿ ವರ್ಲ್ಡ್ ಫೇಮಸ್ ಮಾಡುವಂಥ ಜಗತ್ಪ್ರಸಿದ್ಧವಾದಾಗಿ ಒಂದು ಆ ಪ್ರವಾಸಿ ತಾಣವನ್ನು ಕಟ್ಟುವ ಹಲವು 10 ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಮಾಡಿ ಬಂದರು. ಅದರಲ್ಲಿ ಕೆಲವನ್ನು ನಿಮಗೆ ಹೇಳ್ತೇನೆ ನಾನು. ಡೊಮೆಸ್ಟಿಕ್ ಟರ್ಮಿನಲ್ ಬಿಲ್ಡಿಂಗ್ ಅದರ ಈ ಸದ್ಯದಲ್ಲೇ ಅದರ ಉದ್ಘಾಟನೆ ಆಗಲಿಕ್ಕಿದೆ, ಅದರ ಕೆಲಸ ನಡೀತಾ ಇದೆ. ಅರವಟ್ಟಿ ಹ್ಯಾಲಿಬೇಸ್ ಅದರ ಹೆಲಿಕಾಪ್ಟರ್ ಪ್ರವಾಸೋದ್ಯಮವನ್ನು ಬಹಳ ಗಟ್ಟಿಯಾಗಿ ಅದನ್ನು ಬೆಳೆಸಲಿಕ್ಕೆ ಅಲ್ಲಿ ಅರವಟ್ಟಿಯಲ್ಲಿ ಬೇಸನ್ನು ಮಾಡುವಂಥ ಪ್ರಾಜೆಕ್ಟಿಗೆ ಅವರು ಕೈ ಹಾಕಿದರು, ಅದನ್ನು ಉದ್ಘಾಟನೆ ಮಾಡಿದರು, ಅದನ್ನು ಶಂಕುಸ್ಥಾಪನೆ ಮಾಡಿದರು. ಹಾಗೆ ನೈಟ್ ಲ್ಯಾಂಡಿಂಗ್ ಹೆಲಿಕಾಪ್ಟ್ರು ಅಲ್ಲಿ ನಿಮಗೆ ಮಳೆಗಾಲದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಋತುಮಾನಗಳು ಬದಲಾದಾಗ ಲಕ್ಷದ್ವೀಪದಲ್ಲಿ ಈ ಹೋಗಿ ಬರುವ ಪ್ರಯಾಣವೇ ಬಹಳ ದುಸ್ತರ. ಆದ್ದರಿಂದ ಸರ್ವ ಋತುಗೂ ಸಂಬಂಧಪಟ್ಟ ಹಾಗೆ ನೈಟ್ ಅಂದರೆ ರಾತ್ರಿಯಲ್ಲೂ ಹೆಲಿಕಾಪ್ಟ್ರು ಅಥವಾ ಏರ್ಕ್ರಾಫ್ಟ್ ಅಲ್ಲಿ ಲ್ಯಾಂಡ್ ಆಗುವ ಹಾಗೆ
ಅದಕ್ಕೊಂದು ವಿಶೇಷವಾದಂಥ ಪ್ರಾಜೆಕ್ಟನ್ನು ರೆಡಿ ಮಾಡಿ ಅದಕ್ಕೂ ಶಂಕುಸ್ಥಾಪನೆಯನ್ನು ಮಾಡಿ ಬಂದರು. ಹೀಗೆ ಅದರ ಇಡೀದಾದಂಥ ಅಭಿವೃದ್ಧಿ ಮಾಡುವ ಮೂಲಕ ಮಾಲ್ದೀವ್ಸ್ ಇವತ್ತೇನು ಭಾರತಕ್ಕೆ ಮಿತ್ರದ್ರೋಹ ಮಾಡ್ತಾ ಇದೆ ಅಥವಾ ಅವರಿಗೆ ಕೊಟ್ಟ ಕೊಡುಗೆ ಯಾವುದನ್ನೂ ಗಮನಿಸ್ತೇನೆ ಭಾರತಕ್ಕೆ ಮಗ್ಗುಲು ಮುಳ್ಳಾಗಿ ಚೀನಾದ ಒಟ್ಟಿಗೆ ಸೇರಿಕೊಂಡು ಏನು ಮಸಲತ್ತು ಮಾಡ್ತಾ ಇದೆ, ಅದಕ್ಕೆ ಲಕ್ಷದ್ವೀಪವನ್ನು ಪರ್ಯಾಯವಾಗಿ ಕಟ್ಟುವುದೇ ಇರುವಂಥ ದಾರಿ ಅನ್ನುವ ಹಂತಕ್ಕೆ ಮೋದಿಯವರು ಬಂದಿದ್ದಾರೆ. ಇದು ನಮ್ಮ ದರಿದ್ರ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಅವರಿಗೆ ದೇಶದ ಒಳಗಡೆ ದೇಶದ ಹೊರಗಡೆ ಭಾರತವನ್ನು ಎಷ್ಟು ದಷ್ಟಪುಷ್ಟವಾಗಿ ಯೋಜನಾಬದ್ಧವಾಗಿ ಕಟ್ತಾ ಇದ್ದಾರೆ ಮೋದಿ ಅನ್ನೋದರ ಬಗ್ಗೆ ಅರ್ಥ ಆಗೋದಿಲ್ಲ. ಅವರೇನು ಹೇಳ್ತಾರೆ, ಮೋಜು ಮಾಡಲಿಕ್ಕೆ ಹೋಗಿದ್ದಾರೆ, ಮಸ್ತಿ ಮಾಡಲಿಕ್ಕೆ ಹೋಗಿದ್ದಾರೆ, ಅವರಿಗಲ್ಲಿ ಸಮುದ್ರ ಸ್ನಾನಕ್ಕೆ ಸಮಯ ಇದೆ, ಆದರೆ ಮಣಿಪುರಕ್ಕೆ ಹೋಗಲಿಕ್ಕೆ ಸಮಯ ಇಲ್ಲ. ಅದಕ್ಕೆ ಒಂದು ಇತಿಹಾಸದ ಉದಾಹರಣೆಯನ್ನು ನಿಮಗೆ ಕೊಡಬೇಕು. ಯಾರು ಮೋಜು ಮಾಡಿದ್ದು, ಯಾರು ಭಾರತದ ತೆರಿಗೆ ಹಣವನ್ನು ತನ್ನ ಅಪ್ಪನ ಆಸ್ತಿ ಅನ್ನುವ ರೀತಿಯಲ್ಲಿ ದುರುಪಯೋಗ ಮಾಡಿಸ್ಕೊಂಡಂಥ ಪ್ರಧಾನಿ ಯಾರು, ಮೋದಿಯವರೋ ಅಥವಾ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿಯವರೋ ಅನ್ನೋದನ್ನು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಐ ಎನ್ ಎಸ್ ವಿರಾಟನ್ನು ಟ್ಯಾಕ್ಸಿ ರೀತಿಯಲ್ಲಿ ಬಳಸಿದ್ರಿ. 1988ರಲ್ಲಿ ಪ್ರಧಾನಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಇಡೀ ಕುಟುಂಬ ಸಮೇತ ಲಕ್ಷದ್ವೀಪಕ್ಕೆ ಮೋಜು ಮಸ್ತಿ ಮತ್ತು ರಜಾ ದಿನಗಳನ್ನು ಕಳೀಲಿಕ್ಕೆ ಹೋದರು. ಸಾವಿರ ಕೆ ಜಿ ಚಿಕನ್ನು, ಸಾವಿರ ಕೆ ಜಿ ಬಾಸುಮತಿ, ಸಾವಿರ ಕೆ ಜಿ ಹಣ್ಣುಗಳು, ಇಡೀ ರಾಶಿಯನ್ನು ಕೊಂಡೋಗಿ ಅದು ಆ ಕಾಲದಲ್ಲಿ ಇಡೀ ವಿಶ್ವದ ಮಾಧ್ಯಮಗಳಲ್ಲಿ ಬಂತು. ಅಂಥ ಮೋಜು ಮಸ್ತಿಯನ್ನು ಮಾಡಿದ್ದು ರಾಜೀವ್ ಗಾಂಧಿಯೇ ಹೊರತು ಮೋದಿಯವರಲ್ಲ. ರಾಜೀವ್ ಗಾಂಧಿ ಅಷ್ಟಾಗಿ ಲಕ್ಷದ್ವೀಪಕ್ಕೆ ಹೋಗಿ ಬಂದರೂ ಕೂಡ ಲಕ್ಷದ್ವೀಪ ಇವತ್ತಿನವರೆಗೂ ಅಭಿವೃದ್ಧಿ ಆಗಿರಲಿಲ್ಲ. ಈ 10 ವರ್ಷಗಳಲ್ಲಿ ಮೋದಿಯವರು ಲಕ್ಷದ್ವೀಪದ ಅಭಿವೃದ್ಧಿಗೆ ಅಸ್ತಿವಾರವನ್ನು ಹಾಕಿದ್ದಾರೆ. ಈಗ ಹಲವು 10 ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿ ಬಂದರು. ಪರ್ಯಾಯವಾಗಿ ಚೀನಾಕ್ಕೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರುವಂಥ ಮಾಲ್ದೀವ್ಸನ್ನು ಹೊಡೆಯಲಿಕ್ಕೆ ಹೊರಟರು. ಯಾವುದೇ ರೀತಿಯ ಪ್ರಸ್ತಾಪ ಮಾಡದೇನೆ ಕೇವಲ ಲಕ್ಷದ್ವೀಪ ಸುಂದರವಾಗಿದೆ ಅಂತ ಹೇಳಿದ್ದಷ್ಟೇ. ಮಾಲ್ದೀವ್ಸಿಗೆ ಯಾವ ಲೆವೆಲಿಗೆ ಬಂದಿದೆ ಅಂತಂದರೆ ಇವತ್ತು ಅವರಿಬ್ಬರು ಸಚಿವರು ಮಾಡಿದಂಥ ಈ ದರಿದ್ರ ಕೆಲಸದಿಂದ ಅಲ್ಲಿ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಆಮೇಲೆ ಮಾಜಿ ಸಚಿವರೆಲ್ಲರೂ ಅವರಿಗೆ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ಅದರ ಜೊತೆಗೆ ಮಾಲ್ದೀವ್ಸ್ ಇವತ್ತು ಪ್ರತಿಯೊಬ್ಬರ ಬೈಕಾಟಿಗೆ, ಧಿಕ್ಕಾರಕ್ಕೆ, ಶತ್ರುವಿನ ರೀತಿ ನೋಡೋದಕ್ಕೆ ಭಾರತೀಯರು ತಮ್ಮ ಸಾಮಾಜಿಕ ಜಾಲತಾಣವನ್ನು ಬಳಸಿದ್ದಾರೆ. ಅಕ್ಷಯ್ ಕುಮಾರ್ ಹೇಳ್ತಾರೆ, ಇನ್ನು ಮುಂದೆ ಯಾರೂ ಮಾಲ್ದೀವ್ಸ್ಗೆ ಹೋಗುವ ಅಗತ್ಯ ಇಲ್ಲ, ನಮ್ಮ ದೇಶದ ಐಲ್ಯಾಂಡ್ಗಳನ್ನೇ ನಾವು ಬಳಸೋಣ, ನಮ್ಮ ಚಿತ್ರೀಕರಣಕ್ಕೆ ಕೂಡ ಲಕ್ಷದ್ವೀಪ ಇತ್ಯಾದಿಗಳು ಬೇಕಾದಷ್ಟಿದೆ ನಮ್ಮಲ್ಲಿ, ಅದನ್ನು ಬಳಸೋಣ, ಬೈಕಾಟ್ ಮಾಲ್ದೀವ್ಸ್ ಅನ್ನೋ ಅಭಿಯಾನಕ್ಕೆ ಅವರೂ ಕೈ ಜೋಡಿಸಿದ್ದಾರೆ. ಅದರ ಜೊತೆ ಸಚಿನ್ ತೆಂಡೂಲ್ಕರ್ ಯಾಕೆ ಮಾಲ್ದೀವ್ಸ್ಗೆ ಹೋಗಬೇಕು, ಅದರ 10 ಪಟ್ಟು 100 ಪಟ್ಟು ಸೌಂದರ್ಯದ ಐಲ್ಯಾಂಡ್ಗಳು ನಮ್ಮಲ್ಲಿದೆ, ಅದಕ್ಕಾಗಿ ನಾವು ಅದಕ್ಕೆ ಪಾಲ್ಗೊಳ್ಳೋಣ, ನಾವು ಅದನ್ನು ಬೆಳೆಸೋಣ, ಮಾಲ್ದೀವ್ಸನ್ನು ಬೈಕಾಟ್ ಮಾಡೋಣ. ಈ ದೇಶದ ಪ್ರತಿಷ್ಠಿತರು, ಸೆಲೆಬ್ರಿಟಿಗಳು, ಆಮೇಲೆ ಬಹಳಷ್ಟು ಜನ ಸಾಮಾನ್ಯರು ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಈಗ ಅರ್ಥ ಆಗಿದೆ ಮಾಲ್ದೀವ್ಸಿಗೆ, ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ. ನನಗೆ ಈ ವಿಷಯದಲ್ಲಿ 2 ಮಾತನ್ನು ನಿಮಗೆ ಹಂಚ್ಕೊಳ್ಬೇಕು. ಒಂದು, ಇಡೀ ದೇಶದಲ್ಲಿ ನಮ್ಮ ದೇಶ, ನಮ್ಮ ಪ್ರಧಾನಿ ಅನ್ನುವಂಥ ಒಂದು ಆ ವ್ಯಾಮೋಹ ಮತ್ತು ಪ್ರೀತಿ, ಆತ್ಮಗೌರವ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಈ ಕಚಡ ಇಬ್ಬರು ಸಚಿವರು ಗತಿಗೋತ್ರ ಇಲ್ಲದೆ ಇದ್ದವರು, ಜ್ಞಾನ ಇಲ್ಲದೆ ಇದ್ದವರು, ಹಿಸ್ಟ್ರಿಯ ಅನುಭವ ಇಲ್ಲದೆ ಇದ್ದವರು, ಒಂದು ದೇಶ ಇನ್ನೊಂದು ದೇಶಕ್ಕೆ ಯಾವ ರೀತಿಯ ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಇಟ್ಕೋಬೇಕು ಅಂತ ಗೊತ್ತಿಲ್ಲದೆ ಇದ್ದಂಥವರು ಏನು ಆಡಿದ್ರು ಇವತ್ತು ಮಾತು, ಆ ರೀತಿಗೆ ಯಾವ ರೀತಿ ಪ್ರತಿಕ್ರಿಯೆ ಬಂತು ಅಂತಂದರೆ, ಇಡೀ ದೇಶ ಒಂದಾಗಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿ, ಇಡೀ ದೇಶ ಒಂದಾಗಿ ಅವರಿಗೆ ತಿರುಗೇಟನ್ನು ಕೊಟ್ಟಿದೆ. ನಮ್ಮ ಭಾರತದ ಭವ್ಯತೆಗೆ ಹೋಲಿಸಿದರೆ ಅವರು ನೊಣಕ್ಕೆ ಸಮಾನ. ಅವರ ಇಡೀ ದೇಶದ, ಅವರು ನಮ್ಮ ದೇಶಕ್ಕೆ ಹೋಲಿಸಿದರೆ ನೊಣಕ್ಕೆ ಸಮಾನ ಅಂತಂದಲ್ಲ, ಅವರ ಇಡೀ ದೇಶದ
ವ್ಯಾಪ್ತಿ ಎಷ್ಟಿದೆ ಗೊತ್ತಾ? 298 ಚದರ ಕಿಲೋಮೀಟ್ರು. ಬೆಂಗಳೂರಿನ ಒಂದು 20 ವಾರ್ಡ್ ಹಾಕಿದರೆ ಅವ್ರ ದೇಶ ಆಗುತ್ತೆ. ಆಮೇಲೆ ಅಲ್ಲಿ ಅವರು ಹೇಳ್ತಾರಲ್ಲ, ಹೋಟೆಲು ನಿಮ್ಮದು ಗಬ್ಬೆದ್ನಾರ್ತದೆ, ನಿಮ್ಮದು ಗಲೀಜು, ನಮ್ಮದು ಶುದ್ಧತೆಯ ಸಂಕೇತ ಅಂತ. ಅಲ್ಲಿರುವ ಒಂದು ಬೆರಳೆಣಿಕೆಯಷ್ಟು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳು ನಮ್ಮ ಬೆಂಗಳೂರಿನ ಒಂದು 5 5 ಸ್ಟಾರ್ ಹೋಟೆಲ್ಗೂ ಕೂಡ ಅದು ಸರಿಸಮ ಅಲ್ಲ, ಪೈಪೋಟಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ ಪ್ರೋತ್ಸಾಹ, ಭಾರತದ ಚಿತ್ರೋದ್ಯಮದ ಪ್ರೋತ್ಸಾಹ, ಭಾರತೀಯ ನಾಗರಿಕರಲ್ಲಿ ಹೋಗಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂಥ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಅಲ್ಲಿ ಬಳಸ್ಕೊಳ್ತಾ ಇರುವಂಥ ರೀತಿಯಲ್ಲಿ ಅಲ್ಲಿಯ ಇಡೀಯದಾದ ಆರ್ಥಿಕ ಪರಿಸ್ಥಿತಿ ನಿಂತಿದೆ. ಇಂತಹ ಸಂದರ್ಭದಲ್ಲಿ ಅವರು ತಾವೆಂಥ ತಪ್ಪು ಮಾಡಿದೆವು ಅನ್ನುವಂಥ ಒಂದು ಮಾತನ್ನು ಈಗ ಆಡಲಿಕ್ಕೆ ಶುರು ಮಾಡಿದ್ದಾರೆ. 5,15,000 ಜನ ಅಲ್ಲಿಯ ಪಾಪ್ಯುಲೇಷನ್ನು. ಇಂಥ ಒಂದು ಚಿನುಕುರುಳಿ ದೇಶ, ಇಂಥ ಒಂದು ಅಣುವಿನಂಥ ದೇಶ, ಇಂಥ ಒಂದು ನೊಣದಂಥ ದೇಶ ನಮ್ಮ ಪ್ರಧಾನಿಯನ್ನು, ನಮ್ಮ ದೇಶವನ್ನು, ನಮ್ಮ ದೇಶದ ನಾಗರಿಕರ ಸ್ವಚ್ಛತೆಯ ಬಗ್ಗೆ ಎಲ್ಲ ಮಾತಾಡಿದರೆ ಬಿಡ್ತೇವಾ? ಒಂದನ್ನು ಅರ್ಥ ಮಾಡ್ಕೋಬೇಕು, ಇಡೀ ದೇಶ ಪ್ರಧಾನಿ ಮೋದಿಯವರ ಪರವಾಗಿ ನಿಂತಿದೆ, ಸ್ವಾಭಿಮಾನದ ಪ್ರತೀಕವಾಗಿ ಸ್ವೀಕರಿಸಿದೆ, ತಮ್ಮ ಮಾನಾಭಿಮಾನದ ಪ್ರಶ್ನೆಯಾಗಿ ಸ್ವೀಕರಿಸಿದೆ. ಅವರಿಗೆ ಯಾರಾದರೂ ಒಂದು ಮಾತನ್ನು ಆಡಿದರೂ ಕೂಡ ಈ ದೇಶ ಸಹಿಸುವುದಿಲ್ಲ. ಒಂದು. ಎರಡನೇದು, ಕಾಂಗ್ರೆಸ್ಸಿಗರು ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ದೇನೆ ಏನಕ್ಕೇನ ಟ್ವೀಟ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅಬ್ಬರಿಸಬೇಕು ಮೋದಿ ವಿರುದ್ಧ, ಮೋದಿಯವರನ್ನು ಕಾಲು ಹಿಡಿದು ಎಳೆಯಲೇಬೇಕು, ಮೋದಿಯವರನ್ನು ಸಿಕ್ಕ ಪ್ರಕರಣಗಳಲ್ಲಿ ಅವರನ್ನು ತೇಜೋವಧೆ ಮಾಡಬೇಕು ಅಂತ ಹೊರಟಂಥ ಈ ಕಾಂಗ್ರೆಸ್ಸು ತನ್ನದೇ ಆದಂಥ, ತನ್ನ ಕಾಲ ಬುಡಕ್ಕೆ ಕೊಳೆತು ನಾರ್ತಾ ಇರುವಂಥ ಕುಂಬಳಕಾಯಿನ ವಾಸನೆಗೆ ತತ್ತರಿಸಿ ಹೋಗ್ತಾ ಇದೆ. ಇವತ್ತು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯವರು ಬಳಸಿದ ಫೋಟೋಕ್ಕೆ ಮಣಿಪುರವನ್ನು ಕಂಪೇರ್ ಮಾಡಿ ಅವರನ್ನು ಜರದದ್ದಂದ್ರ ಖರ್ಗೆ ಅವರ ಟ್ವೀಟ್ ಇರ್ಬೋದು, ಖರ್ಗೆ ಅವರ ಮಾತಿರ್ಬೋದು, ಇಡೀ ರಾಜ್ಯ ಕಾಂಗ್ರೆಸ್ಸಿಗರದಿರ್ಬೋದು, ಅವರೆಲ್ಲರಿಗೂ ಧೃತಿಗೆಡುವ ಹಾಗೆ BJP 1988 ರಾಜೀವ್ ಗಾಂಧಿಯವರ ಇಡೀ ಕುಟುಂಬದ ಮೋಜು ಮಸ್ತಿಯ ರಜಾದಿನದ ಪ್ರಯಾಣವನ್ನು ಮರು ಟ್ವೀಟ್ ಮಾಡುವ ಮೂಲಕ, ಅದರ ಚಿತ್ರ ಇತ್ಯಾದಿಗಳನ್ನು ಹಾಕುವ ಮೂಲಕ ಅತ್ಯಂತ ಗಮನಾರ್ಹವಾಗಿ ಜಡಿದು ಪ್ರತಿಕ್ರಿಯಿಸ್ತಾ ಇದೆ. ಮಾಡಿದ್ದುಣ್ಣೋ ಮಾರಾಯ. ಈ ದೇಶದ 75 ವರ್ಷದಲ್ಲಿ ನೆಹರುವಿನಿಂದ ಹಿಡಿದು ಇವತ್ತಿನವರೆಗೂ ಮೋಜು ಮಸ್ತಿ, ಭ್ರಷ್ಟಾಚಾರ, ಸರ್ಕಾರಿ ಯಂತ್ರದ ದುರ್ಬಳಕೆ, INS ವಿರಾಟದಂಥ ದೇಶದ ಪ್ರತಿಷ್ಠಿತವಾದಂಥ ಯುದ್ಧ ನೌಕೆಯನ್ನು ತಮ್ಮ ಟ್ಯಾಕ್ಸಿ ರೀತಿಯಲ್ಲಿ, ರಿಕ್ಷಾದ ರೀತಿಯಲ್ಲಿ ಬಳಸ್ಕೊಂಡಂಥ ಒಂದು ನಿರ್ಲಜ್ಜತೆ ಇದ್ದರೆ, ಆ ಇತಿಹಾಸ ಇದ್ದರೆ ಅದು ಕಾಂಗ್ರೆಸ್ಸಿನ ಪ್ರಧಾನಿಯವರ ಹೆಸರಲ್ಲಿದೆ, ಮೋದಿಯವರ ಹೆಸರನ್ನಲ್ಲ. ಚರಿತ್ರೆಯನ್ನು ಯಾಕೆ ಮರೀತೀರಿ? ಮೋದಿಯವರು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಅವರು ಪ್ರತಿಯೊಂದು ಕ್ಷಣವನ್ನು ದೇಶದ ಅಭಿವೃದ್ಧಿಗೆ ಮೀಸಲಿಡ್ತಾರೆ ಅನ್ನೋದಕ್ಕೆ ನಿಮ್ಮಂಥ ಯಾವುದೇ ದೊಣ್ಣೆ ನಾಯಕರ ರುಜುವಾತು ಬೇಕಾಗಿಲ್ಲ. ದೇಶದ ಜನ ನಂಬಿದ್ದಾರೆ, ದೇಶದ ಜನ ಕಂಡಿದ್ದಾರೆ, ಇಡೀ ವಿಶ್ವವೇ ಕಾಣ್ತಾ ಇದೆ. ಸೊಮಾಲಿಯಾದ ಗಡಿ ಪ್ರದೇಶದಲ್ಲಿ, ಭಾರತೀಯ ಸಮುದ್ರದ ಪ್ರದೇಶದಲ್ಲಿ ಹಡಗನ್ನು ಕಡಲ್ಗಳ್ಳರು ವಶಪಡಿಸ್ಕೊಂಡಾಗ INS ಚೆನ್ನೈಯನ್ನು ಅತ್ಯಂತ ಪ್ರತಿಷ್ಠಿತವಾದಂಥ, ಸಮೃದ್ಧವಾದಂಥ, ಆಮೇಲೆ ಬಲಿಷ್ಠವಾದಂಥ ಯುದ್ಧ ನೌಕೆಯನ್ನು ಕಳಿಸಿ ಚಿಟಿಕೆ ಹೊಡೆಯುವ ಅಂತರದಲ್ಲಿ ಅವರನ್ನು ಓಡಿಸಿ ನಮ್ಮ ಜಲಸಾರಿಗೆ ವ್ಯಾಪ್ತಿ ನಾವು ಅತ್ಯಂತ ಭದ್ರವಾಗಿ ಉಳಿಸ್ಕೊಂಡಿದ್ದೇವೆ. ನಮಗೆ ವಿಶ್ವದ ಯಾವುದೇ ಸಹಕಾರವೂ ಬೇಕಾಗಿಲ್ಲ, ನಾವು ಅದನ್ನು ಕಾಪಾಡಿಕೊಳ್ತೇವೆ ಅನ್ನುವಂಥ ಒಂದು ಪ್ರತಿಷ್ಠೆಯನ್ನು, ಗೌರವವನ್ನು ವಿಶ್ವದ ಜನತೆಗೆ ನಿಬ್ಬೆರಗುಗೊಳಿಸುವ ಹಾಗೆ ಇದೇ 3-4 ದಿನದ ಹಿಂದೆ ನಮ್ಮ ಭಾರತದ ನೌಕಾನೆಲೆ ಶ್ರುತಪಡಿಸಿತು. ಅದೇ ರಾಜೀವ್ ಗಾಂಧಿಯವರು INS ವಿರಾಟ್ನಂಥ ಒಂದು ಪ್ರತಿಷ್ಠಿತ ಯುದ್ಧ ನೌಕೆಯನ್ನು ಬಳಸಿದ್ದು ಹೇಗೆ, INS ಚೆನ್ನೈಯನ್ನು ಅಂತಾರಾಷ್ಟ್ರೀಯ ಮಟ್ಟವೇ ಬೆರಗುಗೊಳ್ಳುವ ಹಾಗೆ ನೋಡ್ತಾ ಇದ್ದಂಥ ಒಂದು ಸಂದಿಗ್ಧ ಪರಿಸ್ಥಿತಿ, ಆ ಕಡಲುಗಳ್ಳರು ನಮ್ಮ ಆ ಹಡಗನ್ನು ವಶಪಡಿಸ್ಕೊಂಡಂಥ ಸ್ಥಿತಿಯಲ್ಲಿ ಸೊಮಾಲಿಯಾದ ಆ ಇಡೀ ಸಮುದ್ರ ಪ್ರದೇಶಕ್ಕೆ ನುಗ್ಗಿ
ಹೊಡೆದು ಅವರನ್ನು ಓಡಿಸಿ ನಾವು ಎಷ್ಟು ದಕ್ಷರಾಗಿದ್ದೇವೆ, ಎಷ್ಟು ಗಟ್ಟುಮುಟ್ಟಾಗಿದ್ದೇವೆ ಅನ್ನೋದನ್ನು ತೋರಿಸ್ಕೊಡ್ತು. ಮೋದಿಗೂ ರಾಜೀವ್ ಗಾಂಧಿಗೂ ಇರುವ ವ್ಯತ್ಯಾಸ ಇದು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಸಿಕ್ಕಲ್ಲಿ ಕಾಂಚಿ ಪಿಂಚಿಗಳೆಲ್ಲ ಮೋದಿಯವರಿಗೆ ತಾಂಟ್ಲಿಕ್ಕೆ ಹೋಗಬೇಡಿ. ಇದೇ 2 ಸಚಿವರು ಟ್ವೀಟ್ ಮಾಡಿದ್ದಕ್ಕೆ ಇವತ್ತು ಇಡೀ ಭಾರತದ ಇಡೀ ಸೋಷಿಯಲ್ ಮೀಡಿಯಾ ಅವರಿಗೆ ಯಾವ ರೀತಿ ಟಕ್ಕರ್ ಕೊಡ್ತು ಅಂತಂದರೆ, ಮಾಲ್ದೀವ್ಸ್ ಇವತ್ತು ತರ ತಪರುಗುಡ್ತಾ ಇದೆ, ನಡುಗ್ತಾ ಇದೆ, ಕ್ಷಮೆ ಕೇಳುವ ಹಂತಕ್ಕೆ ಬಂದಿದೆ. ಅವರು ಮಾಡಿದ ಎಲ್ಲ ಟ್ವೀಟನ್ನು ವಾಪಸ್ ತೆಗೆದುಕೊಂಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಆ ದೇಶದ ಮೊಹಿಜು ಸರ್ಕಾರ ಭಾರತಕ್ಕೆ ಇದು ನಮ್ಮದಲ್ಲ, ನಮ್ಮ ಸರ್ಕಾರದ ನಿಲುವಲ್ಲ, ಅದು ಕೇವಲ ಅವರ ವೈಯಕ್ತಿಕ ನಿಲುವು ಅನ್ನೋದನ್ನು ಮತ್ತೆ ಹೇಳ್ತಾ ಇದೆ. ಮೋದಿಯ ಬಲಿಷ್ಠತೆ, ಮೋದಿಯ ಇಡೀ ವಿಶ್ವವ್ಯಾಪಿಯಾಗಿ ವಿಶ್ವನಾಯಕನಾಗಿ ಬೆಳೆದವರ ಪ್ರಭಾವ, ದೇಶದ ಒಳಗಿನ ಜನತೆಯನ್ನು ಅವರು ಗೆದ್ದ ರೀತಿ, ಪ್ರತಿಯೊಂದು ಕೂಡ ಪ್ರತಿ ಕ್ಷಣ ನಿಮ್ಮೆದುರು ಸಾಕ್ಷಿಗಲ್ಲಾಗಿ ನಿಲ್ತಾ ಇದೆ. ಆದರೂ ಕೂಡ ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ, ಅದು ಯಾವ ಕಾಲಕ್ಕೆ ಅವರು ಆತ್ಮೋದಯ ಆಗುತ್ತೋ, ಅವರಿಗೆ ಜ್ಞಾನೋದಯ ಆಗುತ್ತೋ, ಅಥವಾ ವಸ್ತುಸ್ಥಿತಿ ಅರ್ಥ ಮಾಡಿಕೊಂಡು ಅದು ಗೊತ್ತಿದ್ದೂ ಕೂಡ ಮೋದಿಯವರನ್ನು ತಾಂಟುವ, ಮೋದಿಯವರನ್ನು ಹೀಗಳೆಯುವ ಒಂದು ವ್ಯರ್ಥ ಪ್ರಯತ್ನವನ್ನು ಅದು ಮಾಡ್ತಾ ಇದೆಯೋ ಅವರೇ ಹೇಳಬೇಕು. ಅದಕ್ಕೆ ನಾವು ಹೇಳೋದಲ್ಲ. ಯಾಕೆಂತಂದರೆ ಪ್ರತಿ ಕ್ಷಣ ಕೋಲ್ಕೊಟ್ಟು ಪೆಟ್ಟು ತಿನ್ನುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ರಾಮ ಮಂದಿರದ ಉದ್ಘಾಟನೆಯಲ್ಲಂತೂ ದೇಶದ ಭಕ್ತರು ಯಾರು, ದೇಶದ ಪರವಾಗಿದ್ದವರು ಯಾರು, ಈ ಸನಾತನ ಧರ್ಮದ ಪರವಾಗಿದ್ದವರು ಯಾರು, ಬಹುಸಂಖ್ಯಾಕ ಹಿಂದೂಗಳ ಪರವಾಗಿದ್ದವರು ಯಾರು, ದೇಶದ ಆಚೆ ನಿಂತು ದೇಶದ್ರೋಹಿಗಳಾಗಿ ದೇಶವನ್ನು ಮುರಿದು ನಮ್ಮ ಇಡೀದಾದಂಥ ಸ್ವಾರ್ಥಕ್ಕೆ ಭಾರತವನ್ನು ನಾವು ಮುಗಿಸ್ತೇವೆ ಅಂತ ಹೊರಟಂಥ ಅಧಿಕಾರದ ರಾಜಕಾರಣಿಯ ವಾಂಛೆ ಇದ್ದವರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನ ದಡ್ರಲ್ಲ. ಸಮಯವೂ ಯಾವುದೇ ರೀತಿಯಲ್ಲೂ ಅದು ನಿಷ್ಫಲವಾಗಿ ಕೂತಿಲ್ಲ. ಸಮಯಕ್ಕೂ ಒಂದು ಜ್ಞಾನ ಇದೆ, ಸಮಯಕ್ಕೂ ಒಂದು ಆತ್ಮ ಇದೆ. ಸಮಯ ಸಂದರ್ಭವನ್ನು ನೋಡಿ ಅದು ತೀರ್ಪನ್ನು ಕೊಡ್ತದೆ, ಆಯ್ಕೆಯನ್ನು ಮಾಡ್ತದೆ. ನಮಸ್ತೆ.